ಈಗಿನ ಕಾಲದಲ್ಲಿ ಕೃತಕ ಶಬ್ದಗಳನ್ನು ಕೇಳಿ ನಾವು ಅಳುವುದು, ನಗುವುದು ಹಾಗೂ ಅತ್ತರೆ ನಕ್ಕರೆ ಸಮಾಜದಲ್ಲಿ ವಿಚಿತ್ರವಾಗಿ ನೋಡ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದೇವೆ. ಇದರಿಂದ ಹೊರಬರಬೇಕು ಎಂದರೆ ನಾವು ಏನೆಲ್ಲ ಮಾಡಬೇಕು, ಪ್ರಕೃತಿ ಜೊತೆ ನಾವು ಹೇಗೆ ಬದುಕಬೇಕು, ಹೇಗೆ ನಾವು ಅಳುವುದನ್ನು ಕಲಿಯಬೇಕು, ನಗುವುದನ್ನು ಕಲಿಯಬೇಕು, ಇದನ್ನು ನೋಡಿ ತಿಳಿದುಕೊಳ್ಳಿ. ಅತ್ತರೆ ನಕ್ಕರೆ ಆ ಒಂದು ಸೌಂದರ್ಯವನ್ನು ಕಲಿಯುವುದು ಅಭ್ಯಾಸ ಮಾಡಿಕೊಳ್ಳಿ. ಗುಡ್ ಮಾರ್ನಿಂಗ್, ನಮಸ್ಕಾರ. ಈಗಿನ ಶಬ್ದಗಳ ಆರ್ಭಟದಲ್ಲಿ ಪ್ರಕೃತಿಯ ಶಬ್ದಗಳನ್ನೇ, ಪ್ರಕೃತಿಯ ಒಂದು ಸೌಂಡನ್ನೇ ಮರೆತು ಬಿಟ್ಟಿದ್ದೇವೆ. ಪ್ರಕೃತಿ ನಮಗೆ ವಿಶೇಷವಾಗಿ ಒಂದೊಂದು ಸೌಂಡ್ನಲ್ಲಿ, ಒಂದೊಂದು ಸೌಂಡಿನ ಒಂದು ಗಾಳಿಯ ಝೇಂಕಾರವಾಗಲಿ, ಮಳೆಹನಿಯ ಶಬ್ದವಾಗಲಿ, ಪಕ್ಷಿಗಳ ನಿನಾದವಾಗಲಿ, ಇದನ್ನು ನಾವು ಆಲಿಸುವುದನ್ನೇ ಮರೆತು ಬಿಟ್ಟಿದ್ದೇವೆ. ಪ್ರತಿಯೊಂದು ಶಬ್ದವು, ಪ್ರತಿಯೊಂದು ಸೌಂಡ್ ಕೂಡ ನೇಚರಲ್ಲಿ ವಿಶಿಷ್ಟವಾದ ಒಂದು ಅರ್ಥವನ್ನು ಕೊಡುತ್ತದೆ. ನಾವು ಯಾವುದೇ ಶಬ್ದವನ್ನು ಒಂದೇ ಅರ್ಥದಿಂದ ಅಳೆಯುವುದಕ್ಕೆ ಆಗುವುದಿಲ್ಲ. ನಿಮ್ಮ ಮೂಡ್ ವೇರಿಯೇಷನ್ಸ್ ಮೇಲೆ ನೀವು ಆಲಿಸ್ತಕ್ಕಂತಹ ಶಬ್ದಗಳು ಬದಲಾವಣೆಯಾಗುತ್ತವೆ. ನೀವು ಸಂತೋಷವಾಗಿದ್ದರೆ ನೀವು ಸಂತೋಷದ ಒಂದು ಶಬ್ದಗಳನ್ನು ಆಲಿಸುವುದಕ್ಕೆ ಪ್ರಯತ್ನ ಪಡುತ್ತೀರಿ. ಯಾವುದೇ ಒಂದು ಗಲಾಟೆಯಲ್ಲಿ ಅಥವಾ ಒಂದು ಉತ್ಸವದಲ್ಲಿ ನೀವು ಅತಿ ಹೆಚ್ಚು ಶಬ್ದಗಳನ್ನು ಕೇಳಿ ಶಬ್ದಗಳ ಅರ್ಥವೇ ನಿಮಗೆ ಆಗುವುದಿಲ್ಲ. ಮದುವೆ ಸಮಾರಂಭಗಳಲ್ಲಾಗಲಿ, ಯಾವುದೇ ಫಂಕ್ಷನ್ಗಳ ಒಂದು ಹಾವಳಿಯಲ್ಲಾಗಲಿ, ಮೊನ್ನೆ RCB ಮ್ಯಾಚಿನ ಒಂದು ಸಂಭ್ರಮಾಚರಣೆಯಲ್ಲಿ ಬಹಳ ಜನ ಮೃತಪಟ್ಟರು ಹಾಗೂ ಗಾಯಗೊಂಡರು. ಆದರೆ ಅವರ ಒಂದು ಕೊರತೆ ಏನಿತ್ತು ಅಂತ ಹೇಳಿದರೆ, ಅವರು ಆ ಶಬ್ದಗಳಿಗೆ ಸ್ಪಂದಿಸುವುದನ್ನು ಮರೆತು ಬಿಟ್ಟಿದ್ದರು. ಎಲ್ಲರೂ ಒಂದೇ ಒಂದು ಕಲ್ಟ್ ಥಿಯರಿಯಲ್ಲಿ ಹೋಗಿಬಿಟ್ಟು ತಮ್ಮ ಜೀವಗಳನ್ನು ಕಳೆದುಕೊಂಡರು. ಈಗ ಎಲ್ಲಿ ಹೋದರೂ ನಿಮಗೆ ಶಬ್ದಗಳ ಭರಭರಾಟೆಯೇ ಸಿಗುವುದು. ಈಗ ಶಾಂತವಾಗಿ ಕುಳಿತುಕೊಂಡು ಯಾವುದೇ ಒಂದು ಪ್ರಕೃತಿಯ ನಿನಾದವನ್ನು, ಪ್ರಕೃತಿಯ ಹಾಡನ್ನು ಕೇಳುವ ವ್ಯವಧಾನ ಈಗಿನ ಯುವಜನರಲ್ಲಾಗಲಿ ಅಥವಾ ಈಗಿನ ಹಳೆ ತಲೆಮಾರಿನ ಪೀಳಿಗೆಯಲ್ಲಾಗಲಿ ಉಳಿದಿಲ್ಲ. ನೀವು ಪಕ್ಷಿಗಳ ನಿನಾದವಾಗಲಿ, ಗಾಳಿಯ ಆರ್ಭಟವಾಗಲಿ, ತುಂತುರು ಮಳೆಯ ವಿಶಿಷ್ಟವಾದ ಒಂದು ಶಬ್ದಗಳನ್ನಾಗಲಿ ಕೇಳಬೇಕು. ಪ್ರಕೃತಿಯ ಜೊತೆ ಬದುಕಿದರೆ ಆಗ ಜೀವನವು ಸಂತೋಷಭರಿತವಾಗಿರುತ್ತದೆ. ಈಗ ನಾವು ನಮ್ಮ ಜನಾಂಗಕ್ಕೆ, ನಮ್ಮ ಒಂದು ಜನರಿಗೆ ಕೆಲವು ವಿಶಿಷ್ಟ ಶಬ್ದಗಳನ್ನು ಅಭ್ಯಾಸ ಮಾಡಿದ್ದೇವೆ. ಅವ್ಯಾವು ಎಂದರೆ
ಟ್ರೈನಿನ ಶಬ್ದ, ಬಸ್ಸಿನ ಹಾರನ್ನಿನ ಶಬ್ದ, ಮಕ್ಕಳ ಶಾಲೆಯ ಗೇಟಿನ ಶಬ್ದ ಹಾಗೂ ಡಿಜೆಗಳ ಆರ್ಭಟ ಇವು ನೈಸರ್ಗಿಕವಾಗಿ ಯಾವುದೇ ಒಂದು ಸಂದೇಶವನ್ನು ಕೊಡುವುದಿಲ್ಲ. ಸಮುದ್ರದ ಅಲೆಗಳ ಶಬ್ದವನ್ನು ಕೇಳಿದರೆ ಮನಸ್ಸೋಲ್ಲಾಸವಾಗುತ್ತದೆ. ಅದೇ ನೀವು ಹಲವಾರು ಡಿಜೆಗಳನ್ನು ಕೇಳಿದರೆ ನೀವು ನಿಮ್ಮ ಜೀವನವನ್ನು ಕೊನೆಗಾಣಿಸಿಕೊಳ್ಳುತ್ತೀರಿ. ಜೀವನ ಬದುಕುವುದನ್ನು ಕಲಿಯಿರಿ. ಯಾವುದೇ ಕಾರಣಕ್ಕೆ ಜೀವನವನ್ನು ಅನುಭವಿಸುವುದನ್ನು ಕಲಿಯಿರಿ. ಯಾರದೇ ಒಂದು ಪ್ರಾಡಕ್ಟ್ ಆಗಿ, ಯಾರದೇ ಒಂದು ಬಳಕೆಯ ವಸ್ತುವಾಗಿ ನಿಮ್ಮ ಸಂತೋಷವನ್ನು, ನಿಮ್ಮ ಜೀವನವನ್ನು ಮುಡಿಪಾಗಿಡಬೇಡಿ. ಈಗ ಹಲವಾರು ಅಪಘಾತಗಳು ಆಗುತ್ತಲಿವೆ. ಒಂದೇ ಕಾರಣ ಏನೆಂದರೆ ಮನುಷ್ಯನ ಅಟೆನ್ಷನ್ ಸ್ಪ್ಯಾನ್ ಭಾಳ ಕಡಿಮೆಯಾಗಿದೆ. ಇದರಿಂದ ಮನುಷ್ಯ ನಿಂತ ವಾಹನಗಳಿಗೆ, ನಿಂತ ಗಾಡಿಗಳಿಗೆ, ನಿಂತ ಲಾರಿಗಳಿಗೆ ಹೊಡೆದು ಬಿಟ್ಟು ತನ್ನ ಸಾವನ್ನು ತಾನೇ ತಂದುಕೊಳ್ಳುತ್ತಿದ್ದಾನೆ. ಇದಕ್ಕೆಲ್ಲ ಒಂದೇ ಪರಿಹಾರ ಏನೆಂದರೆ ಮನುಷ್ಯ ಪ್ರಕೃತಿಯ ಶಬ್ದಗಳನ್ನು ಕೇಳಿ ಅಳವಡಿಸಿಕೊಳ್ಳಬೇಕು. ಗಾಳಿಯ ಆರ್ಭಟ, ಮಳೆಯ ತುಂತುರು ನಿನಾದ, ಪಕ್ಷಿಗಳ ಕಲರವ, ನೀರಿನ ಒಂದು ಸೆಲೆ, ನೀರಿನ ಒಂದು ಹರಿಯುವಿಕೆ, ಇದನ್ನೆಲ್ಲ ನೀವು ಅನುಭವಿಸಿದರೆ ಜೀವನ ಸಾರ್ಥಕವಾಗುವುದು. ಶಬ್ದಗಳು ಎಂದರೆ ಕೇವಲ ಕಿವಿಗಳಿಗೆ ಇಯರ್ಫೋನ್ಗಳನ್ನು ಇಟ್ಟುಕೊಂಡು ಕೆಲವೇ ಶಬ್ದಗಳು ಕೇಳಿ ಅವರ ಒಂದು TRPಯನ್ನು ಬೆಳೆಸಿ ಅವರನ್ನು ಶ್ರೀಮಂತ ಮಾಡುವುದಲ್ಲ. ನಮ್ಮ ಜೀವನವನ್ನು ಸಮೃದ್ಧಿಯಾಗಿಸಿಕೊಂಡು ನಾವು ಶ್ರೀಮಂತರಾಗುವುದು. ನಮ್ಮ ಜೀವನದಲ್ಲಿ ಹಲವಾರು ದೋಷಗಳನ್ನು ಮರೆಮಾಚಿಕೊಂಡು ಅಥವಾ ಕಳೆದುಕೊಂಡು ಸಂತೃಪ್ತ ಜೀವನ ನಡೆಸಿದರೆ ಪ್ರಕೃತಿಗೂ ನಮ್ಮ ಕೊಡುಗೆ ಹಾಗೂ ಪ್ರಕೃತಿಯ ಜೊತೆಗೆ, ನೇಚರ್ ಜೊತೆಗೆ ಬದುಕುವುದನ್ನು ಕಲಿದಂತಾಗುತ್ತದೆ. ಧನ್ಯವಾದಗಳು.